KR ಪುರದ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ನಮ್ಮೊಟ್ಟಿಗಿದ್ದಾರೆ. ಸ್ವಾಮೀಜಿಗಳಂದರೆ ಸದಾ ಹಾರೈಸುವವರು, ಜನಬೆಂಬಲ ಇರುವವರು, ಶಿಷ್ಯವರ್ಗ ಇರುವವರು. ಇಂಥ ಮಹಾನ್ ವ್ಯಕ್ತಿ ಇಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಾಸಮ್ಮೇಳನಕ್ಕೆ ಬಂದು ಆಗಲೇ ಆಶೀರ್ವದಿಸಿದ್ದಾರೆ. ಅವರ ಅನುಭವವನ್ನು ಅವರದೇ ಮಾತುಗಳನ್ನು ನಾವೀಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬ್ರಾಹ್ಮಣ ಮಹಾಸಮ್ಮೇಳನ ಜನವರಿ 18, 19, 2025 ಈ ಸುಂದರ ತ್ರಿಪುರವಾಸಿನಿ ಸಭಾಂಗಣ ಅರಮನೆ ಮೈದಾನದಲ್ಲಿ ಅದ್ಭುತವಾದಂತಹ ಕಾರ್ಯನಿಯೋಜನೆಯೊಂದಿಗೆ ಈ ಸಮಾರಂಭವನ್ನು ನೆರವೇರಿಸಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ತಾ ಇದರ ಮುಖ್ಯ ಉದ್ದೇಶ ಈ 3 ಮಹಾನ್ ತತ್ವಗಳಿಂದ, ಒಂದು, ಸನಾತನ ಹಿಂದೂ ಧರ್ಮ ಸಂಘಟನೆ ಆಗಬೇಕು. ಆ ಸಂಘಟನೆ ಆಗಬೇಕಾದ್ರೆ ಪ್ರತಿಯೊಬ್ಬನೂ ಆ ಒಂದು ತ್ಯಾಗವನ್ನು ಮಾಡಬೇಕಾಗುತ್ತೆ. ಸಂಘಟನೆ, ತ್ಯಾಗ ಮತ್ತು ನಾವೆಲ್ಲ ಸೇರಿ ಒಂದು ಸಾಧನೆಯನ್ನು ಮಾಡಬೇಕಾಗತ್ತೆ. ಆ ಸಂಘಟನೆ ಆಗಬೇಕಾದ್ರೆ ನಮ್ಮ ಸ್ವಂತಿಕೆಯಿಂದ ನಾವು ಹೊರಗಡೆ ಬರಬೇಕು. ಇಂತಹ ಸ್ವಂತಿಕೆಯಿಂದ ಹೊರಗಡೆ ಬಂದು ಯಾವುದಕ್ಕಾಗಿ ತ್ಯಾಗ ಮಾಡಬೇಕು? ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮಕ್ಕಾಗಿ ತ್ಯಾಗ ಮಾಡ್ತಾರೋ ಅವನನ್ನು ಧರ್ಮ ರಕ್ಷಣೆ ಮಾಡುತ್ತೆ. ಹಾಗಾದರೆ ಇಲ್ಲಿ ಬ್ರಾಹ್ಮಣ ಯಾರು? ಯೋ ಬ್ರಹ್ಮಂ ವಿಜಾನಾತಿ ಸಹ ಬ್ರಾಹ್ಮಣ. ಅಂದರೆ ಯಾರು ಪರಬ್ರಹ್ಮನನ್ನು ಬಹಳ ಸುಲಭವಾಗಿ ತನ್ನ ಜೀವನದಲ್ಲಿ ಅನುಭವಿಸುವಂಥ ಶಕ್ತಿಯನ್ನು ಹೊಂದಿದ್ದಾನೋ ಅವನು ಬ್ರಾಹ್ಮಣ ಅಂದಾಗ, ಈ ಒಂದು ದಿವ್ಯ ತತ್ವದ ಹಿಂದೆ ನಾವು 84 ಲಕ್ಷ ಜೀವಕೋಟಿಗಳಲ್ಲಿ ಹುಟ್ಟಿ ಬಂದರೂ ಬ್ರಾಹ್ಮಣತ್ವ ಪಡೆಯುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಈ ಸಮಾಜ ಅದನ್ನು ಗುರುತಿಸಿ ಅಂತಹ ಸಾಧಕರನ್ನು ಹುಡುಕಿ ತ್ರಿಮತಸ್ಥರನ್ನು ತಂದಿದೆ. ಇಲ್ಲಿ ತ್ರಿಮತಸ್ಥರು ಬೇರೆಯಲ್ಲ, ಅವರು ಈ 3 ಮಹಾನ್ ತತ್ವವನ್ನೇ ಸಮಾಜಕ್ಕೆ ಕೊಟ್ಟಂಥವರು. ಅದೇ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದ ಆದರ್ಶವನ್ನು ಕೊಟ್ಟು ಬ್ರಹ್ಮ ಒಂದೇ ಸತ್ಯ, ಜಗನ್ಮಿಥ್ಯ ಅಂದರೂ ನಾವು ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಈ ವಿಚಾರವನ್ನು ಅನುಗೊಳಿಸ ಪ್ರಯತ್ನ ಮಾಡೋಣ. ಶಂಕರರಿಂದ ಸ್ವಾಮಿ ವಿವೇಕಾನಂದರವರೆಗೆ ಇವತ್ತು ನಾವು ಹೇಳಬೇಕಾದಿದೆ. ಸ್ವಾಮಿ ವಿವೇಕಾನಂದರು ಒಂದೇ ಮಾತಿನಲ್ಲಿ ಹೇಳಿದರು, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಪ್ರತಿಯೊಬ್ಬನೂ ತನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯನ್ನು ಮಾಡಬೇಕು. ಜಗದ್ಹಿತಾಯ ಚ, ಜಗತ್ತನ್ನು ಎಂದೂ ಕಡೆಗಣಿಸಬೇಡಿ. ಶಿವಜ್ಞಾನೇ ಜೀವ ಸೇವಾ, ಈ ಭಾವ ಇಟ್ಟುಕೊಂಡು ಪ್ರತಿಯೊಬ್ಬನೂ ಸಮಾಜಮುಖಿ ಯಾವುದಾದ್ರೂ ಸೇವಾ ಕಾರ್ಯವನ್ನು ಇಟ್ಕೊಳ್ಬೇಕು ಅಂಥೇಳಿ ಅವರು ಪ್ರಾರಂಭಿಸಿದಂತಹ 1897 ಬೇಲೂರು ಮಠ ಕಲ್ಕತ್ತಾದಲ್ಲಿ ಪ್ರಾರಂಭಿಸಿದ ಸಂಸ್ಥೆ. ಶಂಕರರ ಆದರ್ಶದ ಹಿಂದಲೇ ಅವರು ಪ್ರಾರಂಭಿಸಿದರು. ಬಹಳ ಅದ್ಭುತವಾಗಿ ಇವತ್ತು ಸುಮಾರು 1200 ಜನ ಸನ್ಯಾಸಿಗಳು ಇಡೀ ಜಗತ್ತಿನಾದ್ಯಂತ ಓಡಾಡ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿಯೂ ಸುಮಾರು 120 ಆಶ್ರಮಗಳನ್ನು ಹೊಂದಿದ್ದೇವೆ. ಮುಖ್ಯವಾಗಿ ಬೇಲೂರು ಮಠದ ಅಡಿಯಲ್ಲಿ ಒಂದು 7-8 ಆಶ್ರಮಗಳಿದೆ. ಇಲ್ಲಿಯೂ ಸಹಿತ 100 ಜನ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸುಂದರ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಎಲ್ಲ ನಿಯೋಜಕರಿಗೆ ಮತ್ತೊಮ್ಮೆ ಅನಂತಾನಂತ ಧನ್ಯವಾದಗಳು. ಜಯರಾಮಕೃಷ್ಣ. ಶ್ರೀ ಸ್ವಾಮೀಜಿಗಳು ತಮ್ಮ ಭಕ್ತ ಕೋಟಿ ಜನಗಳಲ್ಲಿ ವಿಶೇಷವಾಗಿ ವಿಪ್ಲವರಿಗೆ ವಿಶೇಷ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಪಾಲಿಸುವುದು ನಮ್ಮ ಧರ್ಮ, ನಾವೆಲ್ಲ ಪಾಲಿಸ್ತೀವಿ ಅಂತ ನಿಮಗೆ ನಾವು ಭರವಸೆ ಕೊಡ್ತಾ ಇದ್ದೀವಿ. ವಂದನೆಗಳು.